ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ನಾನು ಮಮ್ಮಿ ಇಲ್ಲೇ ಸ್ಪೆಷಲ್ ಆದಂಥ ವಿಡಿಯೋನ ತೊಗೊಂಡು ಬಂದಿದ್ದೀವಿ ರೀ. ಅದು ಯಾವುದು ಅಂತಂದ್ರೆ ಸ್ಕಿನ್ ಕೇರ್ ಬಗ್ಗೆ. ನಿಮ್ಮ ಮುಖದ ಮೇಲೆ ಕಪ್ಪುತನ ಇರ್ಬೋದು ರೀ, ಆಮೇಲೆ ಗುಳ್ಳೆ ಆಗಿರ್ಬೋದು, ಭಂಗ ಆಗಿರ್ಬೋದು, ಆಮೇಲೆ ಕಣ್ಣಿನ ಕೆಳಗೆ ಡಾರ್ಕ್ನೆಸ್ ಆಗಿರ್ಬೋದು, ಆಮೇಲೆ ವೈಟ್ ಆಗಬೇಕು ಅಂತಂದ್ರೆ ನೀವೇನು ಮಾಡಬೇಕು ಅಂತಂದು ನಾನು ಇಲ್ಲೇ ನಿಮಗೆ ವಿಡಿಯೋದೊಳಗೆ ತೋರಿಸ್ಕೊಟ್ಟಿದ್ದೀನಿ ರೀ. ನಾವು ಯಾವ ರೀತಿ ಮಾಡೀವಿ ನೀವು ಅದೇ ರೀತಿ ಮಾಡ್ಕೊತ ಹೋಗ್ರಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೇ ನಮಗೊಂದು ಕಮೆಂಟ್ ಮಾಡಿ ಹೇಳ್ರಿ, ನಮಗೂ ತುಂಬ ಅಂದರೆ ತುಂಬಾ ಖುಷಿ ಆಕೈತಿ. ಆಗ ಪೇಸ್ಟ್ ಮಾಡ್ಕೊಳಕ್ಕೆ ನಾನು ಇಲ್ಲೇ ನಿಮಗೆ 2 ಚೀಟ್ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ರೀ. 2 ಚೀಟ್ ನೀವು ತೊಗೋಬೋದು. ಆಮೇಲೆ ನಿಮಗೆ 3 ಚೀಟ್ ಬೇಕಂದ್ರೂ ನೀವು ತೊಗೋಬೋದು. ನೀವು ಮಾಡೂ ಇಟ್ಕೋಬೋದು ರೀ. ವಾರದೊಳಗೆ 3 ಸಲ ಈ ಪೇಸ್ಟ್ನ ನೀವು ಯೂಸ್ ಮಾಡ್ಕೋಬೇಕು. 2 ಚೀಟ್ ನಾನು ಕಾಫಿ ಪುಡಿ ಹಾಕಿದ ಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ರೀ. ಅಕ್ಕಿ ಹಿಟ್ಟು ನೀವು ಮನೆ ಒಳಗನ ಈಸಿ ರೀತಿಯಿಂದ ಮಾಡ್ಕೋಬೋದು. ಅಕ್ಕಿ ಹಿಟ್ಟದೊಳಗೆ ನೀವು ಬೇಕಂದ್ರೆ ಹೊರಗ್ಲಿಂತ್ರನೂ ತರಿಸ್ಕೋಬೋದು ರೀ. ಅಕ್ಕಿ ಹಿಟ್ಟದೊಳಗೆ ಯಾವ ಕೆಮಿಕಲ್ಲೂ ಇರಲ್ಲ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ರೀ. ಆಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ನೀವು ತುಂಬ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಮೊಸರನ್ನು ಹಾಕ್ಕೋಬೋದು. ಮೊಸರು ಇರಲಿಲ್ಲ ಅಂತಂದರೆ ಲಿಂಬೆ ಹಣ್ಣಿನ ರಸನೂ ನೀವು ಹಾಕ್ಕೋಬೋದು. ಮೊಸರು ಹಾಕೋದ್ರಿಂದ ಗ್ಲೋ ಬರ್ತೈತೆ ರೀ ಮುಖದ ಮೇಲೆ. ಆಮೇಲೆ ನಿಮಗೆ ಕಪ್ಪತನ ಏನಿರ್ತೈತೆ ನೋಡ್ರಿ ಮುಖದ ಮೇಲೆ, ಅದೆಲ್ಲ ಹೊರಟೋಕೈತಿ. ನಿಮಗೆ ಗಟ್ಟಿ ಅನ್ನಿಸ್ತಪ್ಪ ಅಂತಂದ್ರೆ ಪೇಸ್ಟ್ ನೀವು ಮತ್ತೊಂದು ಸ್ವಲ್ಪ ಮೊಸರನ್ನು ಹಾಕ್ಕೋಬೋದು ರೀ. ಇವಾಗ 2 ರಿಂದ 3 ನಿಮಿಷನ ಇದು ಪೇಸ್ಟ್ನ ಮಿಕ್ಸ್ ಮಾಡ್ಬೇಕು ರೀ. ಅದೆಲ್ಲ ಒಂದು ಮೊಸರು, ಆಮೇಲೆ ಕಾಫಿ ಪುಡಿ, ಆಮೇಲೆ ಅಕ್ಕಿ ಹಿಟ್ಟು ಎಲ್ಲ ಚಲೋತ್ನಂಗೆ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ಬೋದು ರೀ ಯಾವ ರೀತಿ ನಮ್ದು ಪರ್ಫೆಕ್ಟಾಗಿ ಪೇಸ್ಟ್ ಬಂದಿದೆ ಅಂಥೇಳಿ ನೀವು ಇಲ್ಲ ನೋಡ್ಬೋದು. ಇದೇ ರೀತಿನ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದನ್ನು ನಾವು 2 ರಿಂದ 3 ನಿಮಿಷ ಬಿಡ್ಬೇಕ್ರಿ. ಅಂದರೆ ಸ್ವಲ್ಪ ನೆನಿಲಿದೆ ಇದು ಪೇಸ್ಟ್ ಎಲ್ಲ. ಹಾಗಾಗಿ ಇಲ್ಲೇ ನಾನು 2 ಬ್ರೂ ಕಾಫಿ ಪುಡಿ ತೊಗೊಂಡಿದ್ದೀನಿ ರೀ. ಕಾಫಿ ಪುಡಿನ ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಮೇಲೆ ಗುಳ್ಳೆಗಳು, ಆಮೇಲೆ ಪಿಂಪಲ್ಸ್ ಅದೆಲ್ಲ ಹೊರಟೋಕೈತ್ರಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ನಾನು ಇಲ್ಲೇ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ರೀ. ಅಕ್ಕಿ ಹಿಟ್ಟನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಬಂಗಾಗಿರ್ಬೋದು, ಆಮೇಲೆ ಸ್ವಲ್ಪ ಕಲೆಗಳಾಗಿರ್ಬೋದು, ಅದು ಎಲ್ಲ ಹೊರಟೋಕೈತ್ರಿ. ಆಮೇಲೆ ಮೊಸರು ನೀವು ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗಿ ಬರ್ತೈತ್ರಿ, ವೈಟ್ ಆಕೈತಿ. ಆಮೇಲೆ ಚಲೋ ರಿಸಲ್ಟ್ ಬರ್ತೈತೆ ರೀ ಮೊಸರನ್ನು ಹಚ್ಕೊಂಡಿದ್ದ. ಈ 3 ಪದಾರ್ಥಗಳನ್ನು ನಾನು ಯೂಸ್ ಮಾಡಿ ಈ ರೀತಿ ಪೇಸ್ಟನ್ನ ನಾನು ತಯಾರು ಮಾಡಿದ್ದೀನಿ ರೀ. ಇವಾಗ 2 ರಿಂದ 3 ನಿಮಿಷ ನಾನು ಬಿಟ್ಟಿದ್ದೆ. ಚೆಂದಾಗಿ ಅದು ನೆನೆದು ಬಿಟ್ಟೈತೆ ರೀ ಪೇಸ್ಟ್ ನಮ್ದು. ಪೇಸ್ಟ್ ನೆನೆದ ಕೂಡಲೇ ಇಲ್ಲೇ ನಾನು ಒಂದು ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೀನಿ ರೀ. ನೀವು ಮುಖಕ್ಕೆ ಸ್ವಲ್ಪ ಬಿಸಿನೀರ್ಲಿಂತ ಫಸ್ಟಿಗೆ ಕ್ಲೀನಾಗಿ ಮುಖನ ನೀವು ತೊಳ್ಕೊಬೇಕು. ಇಲ್ಲಿ ನೋಡ್ಬೋದು ನೀವು ಒಂದು ಟವೆಲ್ಲಿಂತ ನಮ್ಮ ಮಮ್ಮಿ ಮುಖನ ಕ್ಲೀನಾಗಿ ಮಾಡ್ಕೊಳತ್ತಾರೆ ರೀ. ನೀವು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಟವಲ್ಲಿಂತ ತಿಕ್ಕೊಳಕ್ಕೆ ಹೋಗ್ಬೇಡ್ರಿ. ಮುಖಾನ ಲೈಟಾಗಿ ಅಷ್ಟೇ ಮೇಲ್ಮೇಲೆನ ನೀವು ಟವಲ್ನಿಂದ ಒರೆಸ್ಕೋಬೇಕ್ರಿ ಬಿಸಿನೀರು ತೊಗೊಂಡು. ಜಾಸ್ತಿ ಬಿಸಿನೂ ಇರಬಾರ್ದು ರೀ, ಸ್ವಲ್ಪ ಬಿಸಿನೀರು ಬೆಚ್ಚಿರ್ಬೇಕು ರೀ. ನಿಮ್ಮ ಕೈ ಇಟ್ಟಿದ ಕೂಡಲೇ ನಿಮಗೆ ಸ್ವಲ್ಪ ಬಿಸಿ ಹತ್ಬೇಕು. ಆ ರೀತಿ ನೀರನ್ನು ನೀವು ಬಿಸಿ ಮಾಡಿಕೊಂಡು ಮುಖಕ್ಕೆ ಒಂದು ಸಲ ಕ್ಲೀನಾಗಿ 1 ರಿಂದ 2 ಸಲ ನೀವು ಅಪ್ಲೈ ಮಾಡ್ಕೊರಿ ಬಿಸಿನೀರು. ಅಪ್ಲೈ ಮಾಡ್ಕೊಂಡಿದ ಮೇಲೆ ಇಲ್ಲೇ ಇನ್ನೊಂದು ಒಣ ಟವಲ್ ತೊಗೊಂಡು ಮತ್ತು ಅದೆಲ್ಲ ಒರೆಸ್ಕೋಬೇಕ್ರಿ. ನೀರು ಇರಬಾರ್ದು ಸ್ವಲ್ಪ ಮುಖದ ಮೇಲೆ. ಆ ರೀತಿ ಒರೆಸ್ಕೊಂಡು ಮುಖ ಇಲ್ಲಿ ನೋಡ್ಬೋದು ನೀವು. ನಾನು ಮಮ್ಮಿ ಮುಖದ ಮೇಲೆ ಯಾವ ರೀತಿ ಸಾಫ್ಟಾಗಿ ಆ ಪೇಸ್ಟ್ನ ಅಪ್ಲೈ ಮಾಡ್ತಿದ್ದೀನಿ ಅಂತ ನೀವು ಇದೇ ರೀತಿನ ಅಪ್ಲೈ ಮಾಡ್ಕೋಬೇಕ್ರಿ. ಆಮೇಲೆ ಹುಬ್ಬಾಗಿರ್ಬೋದು, ಆಮೇಲೆ ಕೂದಲದ ಕಡೆ ನೀವು ಸ್ವಲ್ಪ ಅದನ್ನು ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ 18 ವರ್ಷ ಒಳಗನ 18 ವರ್ಷ ಒಳಗಿರೋ ಹುಡುಗಿಯರಿಗೆ ನೀವು ಇದನ್ನು ಹಚ್ಚಕ್ಕೆ ಹೋಗ್ಬೇಡ್ರಿ. ಆಮೇಲೆ ಎಲ್ಲೆಲ್ಲಿ ಕೂದಲ ಇರಲ್ಲ ನೋಡ್ರಿ, ಅಲ್ಲೆಲ್ಲ ನಾವು ನೀಟಾಗಿ ಈ ಪೇಸ್ಟ್ನ ಅಪ್ಲೈ ಮಾಡ್ಕೊಳ್ಳೋಣ. ಆಮೇಲೆ ಹುಡುಗರು ಇದನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ಗಡ್ಡ ಮೀಸೆ ಇದ್ದಿದ್ದ ಕಡೆ ನೀವು ಇದನ್ನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಪೇಸ್ಟ್ನ ಸ್ವಲ್ಪ ಹಚ್ಕೊಂಡಿದ್ಮೇಲೆ ಸ್ವಲ್ಪ ಉರಿ ಹಾಕೈತ್ರಿ. ಅದು ಉರಿದು ಏನೂ ತ್ರಾಸಾಗಲ್ಲ ರೀ, ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ನೀವು ಒಂದು ಸಲ ಯೂಸ್ ಮಾಡಿರಿ. ವಾರದೊಳಗೆ 3 ಸಲನ ನೀವು ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿದ ಮೇಲೆ ನಮಗೊಂದು ಕಮೆಂಟ್ ಮಾಡಿ ಹೇಳ್ರಿ, ನಮಗೂ ಖುಷಿ ಆಕೈತಿ. ಇಲ್ಲ ನಮ್ಮ ಮಮ್ಮಿ ನನಗೆ ಹಚ್ಚ ಅಂತ ಅಂದಿದ್ರಿ, ಹಾಗಾಗಿ ನಾನು ಮಮ್ಮಿಗೆ ಆ ಪೇಸ್ಟ್ನ ನೀಟಾಗಿ ಅಪ್ಲೈ ಮಾಡ್ಕೊಳತ್ತೀನಿ. ನೀವು ಜಾಸ್ತಿ ದಪ್ಪಾಗಿ ಹಚ್ಚಕ್ಕೆ ಹೋಗಬೇಡ್ರಿ, ತೆಳ್ಳಗಾಗಿ ಹಚ್ಚಿರಿ. ತೆಳ್ಳಗೆ ಹಚ್ಚೋದ್ರಿಂದ ಜಲ್ದಿ ಇದನ್ನು ಆಕೈತ್ರಿ.
ಜಲ್ದಿ ಆರ್ತೈತಿ. ಆರ್ತಪ್ಪ ಅಂತಂದ್ರೆ ನಮಗೆ ಒಳ್ಳೆ ರಿಸಲ್ಟು ಸಿಗ್ತೈತೆ ರೀ. ಇದನ್ನು ನಾವು ಒಂದು 10ರಿಂದ ಒಂದು 20 ನಿಮಿಷ ಬಿಡ್ಬೇಕು ರೀ. ನೀವು ಜಾಸ್ತಿ ಆದರೂ ಬಿಡ್ರಿ, ನೀವು ಕಡಿಮೆ ಆದರೂ ಬಿಡ್ರಿ, ನಡಿತೈತಿ. ಇದು ನೋಡ್ಬೋದು ನೀವು ಯಾವ ರೀತಿ ನಾನು ಪೇಸ್ಟ್ನ ಅಪ್ಲೈ ಮಾಡಿದ್ದೀನಿ ಅಂತಂದ್ರೆ ಲೈಟಾಗಿನೇ ಅಪ್ಲೈ ಮಾಡ್ಬೇಕು ರೀ. ಜಾಸ್ತಿ ದಪ್ಪಾಗಿ ಅಪ್ಲೈ ಮಾಡೋದು ಬೇಡ ರೀ. ಇವಾಗಿದ್ದು ಒಣಗಿದೆ. ಇವಾಗ ನಾವು ಮುಖಾನ ತೊಳ್ಕೊಬೋದು ರೀ. ನೀವು ತಣ್ಣೀರ್ಲಿಂತ್ರ ಆದರೂ ತೊಳ್ಕೊರಿ, ಇಲ್ಲಂತಂದ್ರೆ ಬಿಸಿನೀರಾದ್ರಲಿಂತ್ರನೂ ತೊಳ್ಕೊರಿ, ನಡಿತೈತಿ. ಎರಡು ನೀರಾದರೂ ನಡಿತೈತಿ ರೀ. ಅದೇನು ಇದನ್ನಾಗಲ್ಲ ಉಪಯೋಗ, ಅದೇನು ಇಲ್ಲ ರೀ, ಸೈಡ್ ಎಫೆಕ್ಟ್ ಇಲ್ಲ ರೀ. ಅದಕ್ಕೇನು ಬಿಸಿನೀರನ್ನು ಯೂಸ್ ಮಾಡಬೇಕು ತಣ್ಣೀರನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಏನಿಲ್ಲ ರೀ. ಇಲ್ಲಿ ಮುಖ ತೊಳ್ಕೊಂಡಿದ್ದ ಮೇಲೆ ನೀವು ನೋಡ್ಬೋದು, ನೀವಿಲ್ಲಿ ನೀವು ಲೈಟಾಗಿನ ಟವಲ್ ತೊಗೊಂಡು ಇದು ಮಾಡ್ಕೊರಿ ಮಾರಿ ಮೇಲೆ. ಜಾಸ್ತಿ ತಿಕ್ಕಾಕೆ ಹೋಗ್ಬೇಡ್ರಿ. ಮುಖದ ಮೇಲೆ ಜಾಸ್ತಿ ನೀವು ಟವಲ್ ತೊಗೊಂಡು ತಿಕ್ಕಾಕೆ ಹೋಗ್ಬೇಡ್ರಿ. ಲೈಟಾಗಿನ ನೀವು ಒರೆಸ್ಕೊಂಡಿದ್ಮೇಲೆ ನೀವು ನೋಡ್ಬೋದು ರೀ ಇಲ್ಲೇ ಯಾವ ರೀತಿ ಸ್ವಲ್ಪ ಗ್ಲೋ ಕಾಣತೈತಿ ಅಂತಂದು. ಆಮೇಲೆ ಕಲಿ ಇದ್ದಿದ್ದೆಲ್ಲ ಮಾಯ ಆಕೈತ್ರಿ. ನೀವು ಇದನ್ನು ಯೂಸ್ ಮಾಡಿ ನಮಗೊಂದು ಕಮೆಂಟ್ ಮಾಡಿ ಹೇಳಿ. ಇವಾಗ ನಮ್ಮ ಮಮ್ಮಿ ಮುಖಕ್ಕಂಕರ ಅಪ್ಲೈ ಮಾಡಿ ತೋರಿಸಿದ್ದಾತ್ರಿ. ಇವಾಗ ನೆಕ್ಸ್ಟ್ ನಾನು ಸ್ವಲ್ಪ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಎಷ್ಟು ಸ್ಮೂತಾಗಿ ಎಷ್ಟು ಇದ್ರಲಿಂತ್ರ ಬಂದಿತ್ತಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಮುಖ ನೋಡಿನ ನೀವು ಗುರ್ತಾಗಿ ಸಿಗ್ಬೋದು ರೀ. ಆಮೇಲೆ ಸ್ವಲ್ಪ ತೊಗೋಬೇಕು ರೀ. ಸ್ವಲ್ಪ ತೊಗೊಂಡು ಲೈಟಾಗಿ ಬ್ಲೆಂಡ್ ಮಾಡ್ಕೊತ ಹೋಗ್ಬೇಕು ರೀ. ಆಮೇಲೆ ನೀವು ಏನು ಬ್ರಷ್ಲಿಂತ್ರ ಅದೇನು ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಕೈಲಿಂತ್ರನ ಅಪ್ಲೈ ಮಾಡ್ಕೊರಿ. ಈಗ ನೋಡ್ಬೋದು ನೀವು ಅತಿಯಾಗಿ ಅದನ್ನು ನೀವು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಮಾಡಿ ಈ ರೀತಿ ಲೈಟಾಗಿ ಹಚ್ಕೋಬೇಕ್ರಿ. ಅದು ನೋಡಿರಿ, ಸ್ವಲ್ಪ ನಮ್ಮದು ಚರ್ಮ ಅದೆಲ್ಲ ಕಾಣ್ಬೇಕ್ರಿ. ಈ ರೀತಿ ಹಚ್ಕೋಬೇಕು. ನೀವು ಇದನ್ನು ವಾರದೊಳಗೆ 3 ಸಲ ಹಚ್ಕೊಂಡ್ರೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತೈತ್ರಿ. ನೋಡ್ರಿ, ನೋಡ್ರಿ ಈ ರೀತಿ ಹಚ್ಕೋಬೇಕ್ರಿ. ಇದನ್ನು ನೀವು ಒಂದು 20ರಿಂದ 30 ನಿಮಿಷ ಬಿಡ್ಬೇಕ್ರಿ. ಇದು ಹಂಗೆ ಒಣಗಿದ ಮೇಲೆ ನೀವು ತಣ್ಣೀರನ್ನ ಆಗಿರ್ಬೋದು, ಇಲ್ಲ ಬಿಸಿನೀರನ್ನು ಆಗಿರ್ಬೋದು, ಅದರಿಂದ ನೀವು ಸ್ವಚ್ಛಗೆ ಕ್ಲೀನಾಗಿ ತೊಳ್ಕೊಬೇಕ್ರಿ. ಇವಾಗ ಇದನ್ನು ನಾವು ಒಂದು 20 ನಿಮಿಷ ಬಿಡೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ನಾನು ಕೈನ ತೊಳ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವಿಲ್ಲೇ, ಇಲ್ಲಿ ನೋಡ್ಬೋದು ರೀ ನೀವಿಲ್ಲೇ ಯಾವ ರೀತಿ ಇದು ಬಂದಿತ್ತಪ್ಪ ಅಂತಂದ್ರೆ. ನೀವೂ ಟ್ರೈ ಮಾಡಿರಿ. ಆಮೇಲೆ ಟ್ರೈ ಮಾಡಿದ್ಮೇಲೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮ್ಯಾಚ್ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.